ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ದಿನ ಆಶ್ರಯ ಕಾಲೋನಿ ಕೃಷ್ಣನಗರ 2ನೇ ವಾರ್ಡ್ನಲ್ಲಿ ಚನ್ನದಾಸರ ಕಾಲೋನಿ ಬುಡಜಂಗಮ ಕಾಲೋನಿಯಲ್ಲಿ ಸುಮಾರು 30 ವರ್ಷಗಳಿಂದ ನಿವಾಸಿಗಳಾಗಿತ್ತು. ಚನ್ನದಾಸರ ಸಮುದಾಯದವರು ಮೂಲಭೂತ ಸೌಕರ್ಯ ಹಾಗೂ ಆಶ್ರಯ ನಿವಾಸ ಪಡೆದಿಲ್ಲ. ಟೆಂಟು ಗುಡಿಸಲು ಹಾಕಿಕೊಂಡು ಜೀವನ ನಡೆಸ್ತಾ ಇದ್ದಾರೆ. ಕಳೆದ ಚುನಾವಣೆಯಲ್ಲಿ ಈ ಸಮುದಾಯದವರು ಮತದಾನ ಬಹಿಷ್ಕಾರ ಮಾಡಿ ಮಾಧ್ಯಮದ ಮೂಲಕ ತಿಳಿಸಿದರು. ತುಕಾರಾಂ ಅವರು ಸಂಸದರಿದ್ದಾಗ ಅವರ ಪತ್ನಿ ಅನ್ನಪೂರ್ಣೇಶ್ವರಿ ಅವರು ಈ ಜನಾಂಗಕ್ಕೆ ನಮಗೆ ಮತ ನೀಡಿದರೆ ತಮ್ಮ ಈ ಸಮಸ್ಯೆಗೆ ಪರಿಹಾರ ನೀಡುವ ಭರವಸೆ ನೀಡಿದರು. ನುಡಿದಂತೆ ಈ ದಿನ ಸಂಬಂಧಪಟ್ಟ ಅಧಿಕಾರಿಗಳು ಸಂಡೂರು ತಾಲೂಕು ತಹಶೀಲ್ದಾರ್ ಅನಿಲ್ ಕುಮಾರ್ ಅವರು, ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಗುರುಪ್ರಸಾದ್, ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರು ವೆಂಕಟೇಶ್ ಅವರು, ಗ್ರಾಮ ಲೆಕ್ಕಾಧಿಕಾರಿಗಳು ಭುವನೇಶ್ವರಿ ಅವರು ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರು ರೆಡ್ಡಿ ಬಾಬು, ಗ್ರಾಮ ಪಂಚಾಯತ್ ಸದಸ್ಯರು ಭಾಷಾಬಾಯ್ ಚನ್ನದಾಸರ ಸಮಾಜದ ಸಮ್ಮುಖದಲ್ಲಿ ಸ್ಥಳಕ್ಕೆ ಭೇಟಿ ನೀಡಿ ಸಮಾಜದ ಮುಖಂಡರ ಜೊತೆ ಚರ್ಚೆ ಮಾಡಿ ಸರ್ಕಾರದ ಭೂಮಿಯಲ್ಲಿ 1 ಎಕರೆ ಭೂಮಿ ಬುಡಜಂಗಮ ಸಮಾಜಕ್ಕೆ ಚನ್ನದಾಸರ ಸಮುದಾಯಕ್ಕೆ 1 ಎಕರೆ ಭೂಮಿ ನೀಡಬೇಕು ಅಂತ ಅನ್ನಪೂರ್ಣೇಶ್ವರಿ ಶಾಸಕಿಯರು ಅಧಿಕಾರಿಗಳಿಗೆ ತಿಳಿಸಿದರು. ಮುಂದಿನ ದಿನಮಾನದಲ್ಲಿ ನಿಮ್ಮ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುತ್ತೇವೆ ಅಂತ ಜನರಲ್ಲಿ ಭರವಸೆ ನೀಡಿದ್ದಾರೆ. ಹಾಗಾದ್ರೆ ಈ ಜನರ ಸಮಸ್ಯೆಗೆ ಪರಿಹಾರ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ವರದಿ ಎಂ ಶಿಶುನಾಳ್ ಶರೀಫ್, ವಿಜಯನಗರ.